ಮುಂದಿನ ವಿಷಯಕ್ಕೆ ಬರೋಣ. ಹೇಗಿದಳಪ್ಪ ನಮ್ ತಂಗಿ ಭೂಮಿ ನಿನ್ ಜೊತೆಗೆ? ಕರ್ಫ್ಯೂ ಅನೌನ್ಸ್ ಮಾಡಿದಾಳೆ. ರೀಸನ್ ಏನು ಅಂತ ಗೊತ್ತಿಲ್ಲ. ಕರ್ಫ್ಯೂ ಏನಪ್ಪಾ ಇದು? ಕೇಸೆ ಅರ್ಥ ಆಗ್ತಿಲ್ವಲ್ಲ. ಸರ್ ನಾನ್ ಮಾಡ್ತೀನಿ. ಅಲ್ಲ ಭೂಮಿ, ನೀನ್ ಯಾಕೆ ಕೆಳಗಡೆ ಮಲ್ಕೋತಿದ್ಯಾ? ಭೂಮಿ ಪ್ಲೀಸ್ ಏನಾದ್ರು ಮಾತಾಡು ಭೂಮಿ. ನಾನ್ ಪ್ರಪೋಸ್ ಮಾಡಿದಾಗ ಇನ್ ಮುಂದೆ ಇಬ್ರು ಗಂಡ ಹೆಂಡತಿ ಆಗಿರೋಣ ಅಂತ ಹೇಳಿದ್ನಲ್ಲ, ಅದು ನಿನ್ ಮನ್ಸಿಗೆ ನೋವು ಮಾಡಿದ್ಯಾ? ಅಲ್ಲ ನಿನ್ಗೆ ಅವತ್ತೇ ಹೇಳಿದ್ನಲ್ಲ ಅದನ್ನ ನಾನು ತಮಾಷೆಗೆ ಹೇಳಿದ್ದು ಅಂತ ಹೇಳಿ. ಈಗ ಯಾಕೆ ಅದನ್ನ ಸೀರಿಯಸ್ ಆಗಿ ತಗೊಂಡಿದ್ಯಾ ಹೇಳು? ಈ ತರ ಅವಾಯ್ಡ್ ಮಾಡೋದ್ರ ಬದಲು ನೀನ್ ಸಮಾಧಾನವಾಗಿರ್ಬೋದಲ್ವಾ? ಈಗ ಯಾಕೆ ಈ ತರ ಡ್ರಾಮಾ ಮಾಡ್ತಿದ್ಯಾ? ನಾನ್ ಡ್ರಾಮಾನು ಮಾಡ್ತಿಲ್ಲ, ನಿಮ್ ಹಾಗೆ ತಮಾಷೆನೂ ಮಾಡ್ತಿಲ್ಲ. ನೋಡಿ ಸಾಹೇಬ್ರೆ, ನನ್ಗೆ ಇಲ್ಲೇ ಮಲಗ್ಬೇಕು ಅನ್ಸ್ತು, ನಾನು ಇಲ್ಲೇ ಮಲ್ಕೋತೀನಿ. ಹಾಗೆ ನಾನು ಒಂಟಿಯಾಗಿರೋದಕ್ ಬಿಟ್ಬಿಡಿ. ಅಂಜು ಅಂಜು, ಫೈನಲಿ ನೀನು ನಮ್ಮನೆ ಸೊಸೆ ಆಗ್ತಿದ್ಯಾ. ನಂಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ನಮ್ ನಚ್ಚಿಗೆ ನೀನು ಸೂಪರ್ ಪೇರ್. ಗೆಸ್ಸು. ಯಾಕಂಜು ಯಾಕೆ ಸಪ್ಪೋಗಿದ್ಯಾ? ಏನಾಯ್ತು? ಓ, ದಿಢೀರ್ ಅಂತ ಏನೇನೋ ನಡ್ದೋಯ್ತು ಅಂತನಾ? ಡೋಂಟ್ ವರಿ, ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಅನ್ಕೋ. ಆಗೋದೆಲ್ಲ ಒಳ್ಳೇದಕ್ಕೆ. ಒಳ್ಳೇದಾಗೋ ಹಾಗ್ ಮಾಡೋದು ಕೂಡ ಒಳ್ಳೇದೇ. ಅತ್ತೆ, ನಿಮ್ ಮಾತಲ್ಲಿ ತುಂಬಾ ಅರ್ಥ ಇದೆ, ಆದ್ರೆ ಏನು ಅಂತ ನನ್ಗೀಗ ಅರ್ಥ ಆಗ್ತಿಲ್ಲ. ಎನಿವೇಸ್, ಅಂಜು ಈ ಮನೆ ಸೊಸೆ ಆಗ್ತಿದಾರಲ್ಲ, ಅಷ್ಟೇ ಖುಷಿ ನನ್ಗೆ. ಅರೆ ನಚ್ಚಿ, ಇದೇ ಕಂದ್ರೆ ಅಲ್ಲೇ ನಿಂತಿದ್ಯಾ? ಬಾ ಒಳಗೆ. ಹಾ ಅತ್ತೆ, ನಾನು ಅಂಜು ಜೊತೆ ಸ್ವಲ್ಪ ಪರ್ಸನಲ್ ಆಗಿ ಮಾತಾಡ. ಓಹೋ, ಅತ್ತೆ, ನಮ್ ಡಾಕ್ಟ್ರು ಅಂಜುಗೆ ಪರ್ಸನಲ್ ಆಗಿ ಚೆಕ್ಅಪ್ ಮಾಡ್ಬೇಕಂತೆ. ಬನ್ನಿ ಬನ್ನಿ ಅತ್ತೆ, ನಾವ್ ಹೋಗೋಣ. ಅಂಜು, ನಮ್ ಡಾಕ್ಟ್ರು ಕೇಳಿದ ಕ್ವಶನ್ಗೆಲ್ಲ ಕರೆಕ್ಟ್ ಆಗಿ ಆನ್ಸರ್ ಮಾಡು. ಬನ್ನಿ ಬನ್ನಿ ಅತ್ತೆ ನೀವು. ಓಕೆ, ಇಬ್ರು ಟೈಮ್ ತಗೊಂಡು ನಿಧಾನಕ್ ಮಾತಾಡಿ. ಎಲ್ಲ ಅರ್ಜೆಂಟ್ ಅಲ್ಲಿ ಏನೇನೋ ನಡ್ದೋಯ್ತು. ನನ್ನ ಲೈಫಲ್ಲಿ ಈ ತರ ಒಂದ್ ಇವೆಂಟ್ ಆಗತ್ತೆ ಅಂತ ನಾನ್ ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ನಂಗೆ ಐ ನಾಟ್ ಏಬಲ್ ಟು ಡೈಜೆಸ್ಟ್. ಹಾಗಂತ ನಂಗೆ ನಿನ್ ಮೇಲ್ ಯಾವ್ದೇ ತರದ್ ಒಂದ್ ನೆಗೆಟಿವ್ ಒಪಿನಿಯನ್ ಇದೆ ಅಂತ ಅಲ್ಲ. ಅಂಡ್ ಆನೆಸ್ಟ್ಲಿ ನೀನ್ ಬ್ರೋನ ಲವ್ ಮಾಡಿದ್ದು ನಂಗೇನ್ ಪ್ರಾಬ್ಲಮ್ ಇಲ್ಲ, ಯಾಕೆಂದ್ರೆ ನನ್ನ ಲೈಫಲ್ಲಿ ಕೂಡ ನನ್ ಫಸ್ಟ್ ಲವ್ ಫೇಲ್ಯೂರ್ ಆಗಿತ್ತು. ಎನಿವೇ, ಐ ನಾಟ್ ಅ ನ್ಯಾರೋ ಮೈಂಡೆಡ್ ಪರ್ಸನ್. ನೀನ್ ಏನು ಅಂತ ನನಗ್ ಗೊತ್ತು, ನಾನ್ ಏನು ಅಂತ ನಿನಗ್ ಚೆನ್ನಾಗ್ ಗೊತ್ತು. ಆದ್ರೂ ಇದ್ರಲ್ಲಿ ನಿನ್ ಒಪಿನಿಯನ್ ಏನು ಅಂತ ಐ ವಾಂಟೆಡ್ ಟು ನೋ. ಥ್ಯಾಂಕ್ ಯು ಫಾರ್ ಅಂಡರ್ಸ್ಟ್ಯಾಂಡಿಂಗ್ ಮೀ ನಚ್ಚಿ. ನಾನು ಅಷ್ಟೇ ಸಖತ್ ಕನ್ಫ್ಯೂಸ್ ಆಗಿದ್ದೆ, ತುಂಬಾ ಟೆನ್ಷನ್ ಅಲ್ಲಿದ್ದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ನಾನು ಈ ಕ್ಷಣಕ್ಕೆ ಈ ಎಂಗೇಜ್ಮೆಂಟ್ ಒಪ್ಕೊಂಡಿರೋದಕ್ಕೆ ಕಾರಣ ನಮ್ ಫ್ಯಾಮಿಲಿ. ನಿಜವಾಗ್ಲೂ ಅವ್ರ ಕಾರಣಕ್ಕೆ ನಾನು ಒಪ್ಕೊಂಡಿರೋದು. ನೀನು ಇದೇ ಕಾರಣಕ್ಕೆ ಈ ಎಂಗೇಜ್ಮೆಂಟ್ ಒಪ್ಕೊಂಡಿರೋದು ಅಂತ ನನಗ್ ಚೆನ್ನಾಗ್ ಗೊತ್ತು. ಆದ್ರೆ ಅದು ಯಾವ್ದೇ ಕಾರಣಕ್ಕೂ ಬಲವಂತವಾಗಿರ್ಬಾರ್ದು. ನಿಂಗೆ ನಾನು ಇಷ್ಟ ಇಲ್ಲ ಅಂದ್ರೆ ಧಾರಾಳವಾಗಿ ನನ್ನ ಹತ್ರ ಹೇಳಿ, ನಾನೇ ಇಡೀ ಮನೆಯವ್ರ ಹತ್ರ ಮಾತಾಡ್ತೀನಿ. ನಚ್ಚಿ, ನೀನ್ ನನ್ನ ಒಪಿನಿಯನ್ ತಗೊಳಕ್ಕೆ ಅಂತ ಬಂದಿಯಲ್ಲ, ಅದ್ ನಂಗೆ ನಿಜವಾಗ್ಲೂ ಇಷ್ಟ ಆಯ್ತು. ಎಂಗೇಜ್ಮೆಂಟ್ ಗಿಂತ ಮುಂಚೆನೆ ನೀನ್ ನನ್ ಬಗ್ಗೆ ಇಷ್ಟೊಂದ್ ಕನ್ಸರ್ನ್ ತೋರಿಸ್ತಿದ್ಯಾ. ಯುವರ್ ಜೆಂಟಲ್ ಮ್ಯಾನ್ ಅಂತ ನನಗ್ ಗೊತ್ತು. ಇಲ್ಲಿವರೆಗೂ ನಿನ್ನ ಕಸಿನ್ ಆಗಿ ನೋಡಿದೀನಿ, ಬಟ್ ಪಾರ್ಟ್ನರ್ ಆಗಿ ಅಕ್ಸೆಪ್ಟ್ ಮಾಡಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ಆದ್ರೆ ಮನೆಯವ್ರ ನಿರ್ಧಾರನೇ ಕರೆಕ್ಟು ಅಂತ ನನಗ್ ಅನಿಸ್ತಾ ಇದೆ. ಅಂಡ್ ನಿನ್ನ ಬೇಡ ಅಂತ ಹೇಳಕ್ಕೆ ಒಂದ್ ರೀಸನ್ ಕೂಡ ಇಲ್ಲ ನಚ್ಚಿ. ಥ್ಯಾಂಕ್ ಯು. ನಂಗೆ ಈಗ ಒಂದ್ ಸ್ವಲ್ಪ ರಿಲ್ಯಾಕ್ಸ್ ಆಯ್ತು. ಹೋಪ್ ಎವ್ರಿಥಿಂಗ್ ಗೋಸ್ ವೆಲ್. ಯಾ, ಲೆಟ್ಸ್ ಜಸ್ಟ್ ಹೋಪ್ ಫಾರ್ ದ ಬೆಸ್ಟ್. ಗುಡ್ ನೈಟ್. ಗುಡ್ ನೈಟ್ ನಚ್ಚಿ. ಸೂಪರ್ ಮಗಳೇ. ನಚ್ಚಿ, ನಿನ್ ಮಾತ್ ಕೇಳಿ ತುಂಬಾ ಖುಷಿ ಆಗ್ಬಿಟ್ಟಿದೆ. ಮಾಮ್, ಅದನ್ನ ನೋಡಿ ನಾವಿಬ್ರು ಮೈ ಮರಿಬಾರ್ದು. ಎಕ್ಸಾಕ್ಟ್ಲಿ, ಐ ಆಮ್ ಸೋ ಹ್ಯಾಪಿ. ಯಾಕೆ ಇಷ್ಟು ಹಠ ಮಾಡ್ತಿದ್ದಾಳೆ? ಇಲ್ಲೇ ಮಲ್ಕೊಂಡ್ರೆ ಏನಾಗತ್ತೆ ಇವಳಿಗೆ? ನನಗೆ ನೀನ್ ಹೀಗೆ ಕೆಳಗಡೆ ಮಲ್ಕೊಂಡಿರೋದನ್ನ ನೋಡೋದಕ್ಕಾಗಲ್ಲ. ಮದುವೆ ಆಗಿ ಬಂದ್ ಹೊಸದ್ರಲ್ಲಿ ನಾನೇ ನಿನ್ಗೆ ಹಾಸಿಗೆ ದಿಂಬು ಕೊಟ್ಟು ಈ ತರ ಕೆಳಗ್ ಮಲ್ಕೊಳ್ಳೋದಕ್ಕೆ ಹೇಳಿದ್ದೆ. ಪಾಪ ನೀನು ಇವಾಗ್ಲೂ ಹಾಗೆ ಮಲಗ್ತಿದ್ಯಾ. ಹಾಗಾದ್ರೆ ನಮ್ಮಿಬ್ರು ಜೀವನ ಮತ್ತೆ ಅಲ್ಲಿಗೆ ಬಂದ್ ನಿಲ್ತಾ? ಭೂಮಿ ಎದ್ದು ಬೆಡ್ ಮೇಲೆ ಮಲ್ಕೊ. ನಾನು ಇಲ್ಲೇ ಮಲ್ಕೋತೀನಿ ಸಾಹೇಬ್ರೆ, ಪರವಾಗಿಲ್ಲ. ಭೂಮಿ ಪ್ಲೀಸ್ ಹಠ ಮಾಡ್ಬೇಡ, ಚಳಿಗೆ ನಡಕ್ತಿದ್ಯಾ. ಸಾಹೇಬ್ರೆ, ನಾನು ಹೇಳದ್ನಲ್ಲ, ನಾನು ಇಲ್ಲೇ ಮಲ್ಕೋತೀನಿ, ಏನು ಪರವಾಗಿಲ್ಲ. ನೀವು ಹೋಗಿ ಮಲ್ಕೊಳ್ಳಿ. ಸಾಹೇಬ್ರೆ, ಏನ್ ಮಾಡ್ತಿದ್ದೀರಾ ನೀವು? ಇರಿಸಿ ಕೆಳಗಡೆ, ಇರಿಸಿ ಸಾಹೇಬ್ರೆ. ಏನ್ ಅನ್ಕೊಂಡಿದೀರಾ ಸಾಹೇಬ್ರೆ ನೀವು? ನನಗ್ ಬೇಕಾದ್ರೆ ನಾನೇ ಹೋಗಿ ಮನ್ಸದ ಮೇಲೆ ಮಲ್ಕೋತೀನಿ. ನೀವ್ ಯಾಕೆ ನನ್ನ ಎತ್ಕೊಳ್ಳೋದು? ನಾನ್ ಅಲ್ಲಿ ಮಲ್ಗರ ನಿಮ್ಗೇನ್ ಪ್ರಾಬ್ಲಮ್? ಬಾಯಿ ಮುಚ್ಕೊಂಡು ಬೆಡ್ ಮೇಲೆ ಮಲ್ಕೊಂಡ್ರೆ ಸರಿ. ನಿನ್ನ ಬಲವಂತವಾಗಿ ಎತ್ಕೊಂಡೋಗಿ ಬೆಡ್ ಮೇಲೆ ಮಲ್ಗಿಸ್ಬೇಕು ಅಂತ ನಾನ್ ಅನ್ಕೊಂಡಿದ್ದು ನಿನ್ ಚಳಿಲಿ ಒದ್ದಾಡ್ತಿದ್ಯಾ ಅಂತ. ಅರ್ಥ ಆಯ್ತಾ? ಸುಮ್ನೆ ಮಲ್ಕೊಂಡ್ರೆ ಸರಿ, ಇಲ್ಲ ನಾನೇ ಎತ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಬಿಸಾಕ್ತೀನಿ. ನೋಡಿಮಾ, ಈ ಪ್ರಸಾದ ತಗೊಳ್ಳಿ. ಪಾಪ ಅನಾಥೆ ಇರ್ಬೇಕು, ಬುದ್ಧಿನೂ ಸ್ವಲ್ಪ ಮಂದ ಅನ್ಸುತ್ತೆ. ದೇವರ ಮನೆ ಕುಟುಂಬಕ್ಕೆ ಸ್ವಾಗತ, ಸುಸ್ವಾಗತ. ಇಲ್ಲಿ ನಿಮ್ಮನ್ನ ಸ್ವಾಗತ ಮಾಡಕ್ಕೆ ಯಾರೋ ಬೀಗರು ನೆಂಟರು ಗಿಂಟ್ರು ಅಂತಿಲ್ಲ. ನಿಮ್ಮ ಮನೆಯ ಸದಸ್ಯ ನಾನೊಬ್ಬನೇ ಇದೀನಿ. ಈ ಸತ್ಯ ಲಾಯರ್ ಸತ್ಯ. ಸಂಗೀತವಾ, ನೀವ್ ಹೇಳಿದ್ರೆ ಅದನ್ನ ಮಾಡಿದೀನಿ. ಅಜ್ಜಿ, ನೀವ್ ಅದ್ ಹೇಳಿದ್ರೆ ಅದನ್ನ ಮಾಡಿದೀನಿ. ಶ್ರವಣ್, ನೀವ್ ಹೇಳಿದೆಲ್ಲ ತಂದು ಹಿಡಿದೀನಿ. ಪ್ಯಾಂಟು ಶರ್ಟು ಹಾಕೊಂಡು ನಮ್ ಹುಡುಗ ಎಷ್ಟ್ ಚಂದ ರೆಡಿ ಆಗಿದ್ದಾನೆ. ಅಂಜನಾ, ನೀನು ತುಂಬಾ ಚಂದ ತಯಾರಾಗಿದ್ರಿ ನೋಡಿ. ಇನ್ನೇನಿಲ್ಲ, ಹುಡುಗರಿಬ್ರು ಉಂಗುರ ಬದಲಾಯಿಸ್ಕೊಂಡ್ಬಿಟ್ರೆ, ನೀವಿಬ್ರು ತಟ್ಟೆಗಳನ್ನ ಬದಲಾಯಿಸ್ಕೊಂಡ್ಬಿಟ್ರೆ ನಿಶ್ಚಿತಾರ್ಥ ಆದಂಗೆ ನಮ್ಮ ನಚ್ಚಿ ಬ್ಯಾಚುಲರ್ ಜೀವನಕ್ಕೆ ಗುಡ್ ಬಾಯ್ ಹೇಳ್ದಂಗೆ.
ಇಲ್ಲೇ ಕತೆ ಕೇಳ್ತಾ ಕೂತ್ಕೋತೀರಾ ಅಥವಾ ಒಳಕ ಬರ್ತೀರಾ? ಬೆಳಗಿನ ಜಾವನೇ ದೇವಸ್ಥಾನಕ್ ಬಂದಿದ್ದೀರಾ, ಬಂದವರು ಪೂಜೆನೂ ಮಾಡಿಸ್ಲಿಲ್ಲ, ಎಲ್ಗೂ ಹೋಗ್ಲಿಲ್ಲ. ಒಂಟಿ ಹೆಣ್ಣು ಬೇರೆ, ನೋಡೋದಿಕ್ಕೆ ಒಳ್ಳೆ ಮನೆತನದ ಹೆಣ್ಮಗಳ ತರ ಕಾಣಿಸ್ತಾ ಇದ್ದೀರಾ. ಒಂದೇ ಒಂದ್ ಮಾತು ಆಡ್ತಾ ಇಲ್ಲ. ನೀವ್ ಯಾರು, ಎಲ್ಲಿಂದ ಬಂದ್ರಿ? ಅಷ್ಟೊತ್ತಲ್ಲಿ ದೇವಸ್ಥಾನಕ್ಕೆ ಪೂಜೆ ಸಾಮಗ್ರಿ ತರೋ ಗಾಡಿ ಹತ್ಕೊಂಡ್ ಬರೋಂತ ಕಷ್ಟ ನಿಮ್ಗೇನಿತ್ತು? ಹೋಗ್ಲಿ, ನಿಮ್ ಊರ್ ಯಾವ್ದು ಅಂತ ಹೇಳ್ತೀರಾ? ನಿಮ್ಗೆ ಅಂತ ನಿಮ್ಮವ್ರು ಯಾರು ಇಲ್ವಾ? ನೋಡಿಮಾ, ಈಗ ಪ್ರಸಾದನ ತಿನ್ನಿ. ನೀವ್ ಇಲ್ಲಿರೋವರೆಗೂ ದೇವಸ್ಥಾನದಲ್ಲಿ ಸೇವೆ ಮಾಡ್ಕೊಂಡಿರ್ಬೋದು. ನಿಮ್ಗೆ ಯಾವ ತೊಂದ್ರೆನೂ ಆಗಲ್ಲ, ಯಾವ ಅಡ್ಡಿ ಆತಂಕನೂ ಇಲ್ಲ. ನೀವು ಧೈರ್ಯವಾಗಿರ್ಬೋದು. ಭಗವಂತ, ಯಾವುದೇ ವಿಘ್ನ ಇಲ್ದೆ ಈ ಎಂಗೇಜ್ಮೆಂಟ್ ಸುಸೂತ್ರವಾಗಿ ನಡೆಯೋ ಹಾಗೆ ಮಾಡುತ್ತಂದೆ. ದೇವ್ರೆ, ನನ್ ಮಗ ಇಷ್ಟಪಟ್ಟಿ ಮದ್ವೆಗೆ ಒಪ್ಕೊಂಡಿದನು ಅಥವಾ ಕುಟುಂಬದವ್ರಿಗೋಸ್ಕರ ಮದ್ವೆಗೆ ಒಪ್ಕೊಂಡಿದನೋ ಗೊತ್ತಿಲ್ಲ. ಒಟ್ನಲ್ಲಿ ನನ್ ಮಗ ಚೆನ್ನಾಗಿರ್ಬೇಕು, ಅವ್ನ್ ಜೀವನ ಚೆನ್ನಾಗಿರ್ಬೇಕು. ನಾನ್ ಅಂಜುನ ರೆಡಿ ಮಾಡಿ ಕರ್ಕೊಂಡ್ ಬರ್ತೀನಿ. ಬಾ ಅಂಜು. ಸಾಹೇಬ್ರೆ, ಏನಾಯ್ತು? ಯಾಕೆ ಇಷ್ಟೊಂದ್ ಗಾಬರಿಯಿಂದ ಇದ್ದೀರಾ? ಈ ವಿಡಿಯೋ ನೋಡು. ದೇವ್ಯಾನಿ, ಕುಡಿಲಿಕ್ಕೆ ಇದೆಲ್ಲ ಹೇಗ್ ಸಾಧ್ಯ ಸಾಹೇಬ್ರೆ? ನನಗೂ ಅದೇ ಅರ್ಥ ಆಗ್ತಿಲ್ಲ ಭೂಮಿ. ಅಲ್ಲ, ನಮಗ್ ಗೊತ್ತಿಲ್ದೇ ಇರೋ ಹಾಗೆ ನಮ್ ಕಾರಲ್ಲಿ ಇದ್ದಿದ್ದು ಅಂದ್ರೆ ಏನ್ ಅರ್ಥ? ಅವ್ರು ನಮ್ ಜೊತೆನೆ ಮನೆ ತನಕ ಬಂದಿದ್ದಾರೆ ಅಂತ ಆಯ್ತು. ಮನೆ ತನಕ ಬಂದ್ಮೇಲೆ ನಮಗ್ ಕಾಣಿಸೇ ಇಲ್ವಲ್ಲ. ಶ್ರವಣ್, ಅಜಿತ್, ಏನಾಯ್ತು? ಇಲ್ಲಿ ನೋಡಿ ಬಾಬಾ, ಶಾರದಾ ನಮ್ ಹತ್ರನೇ ಇದ್ರು, ನಮಗ್ ಮಾತ್ರ ಸಿಗ್ತಾ ಇಲ್ಲ. ಇವ್ರ ವಿಷಯದಲ್ಲಿ ದೇವ್ರು ಯಾಕೆ ನನಗೆ ಇಷ್ಟೊಂದು ಅನ್ಯಾಯ ಮಾಡ್ತಾರೆ ನನಗಂತೂ ಅರ್ಥ ಆಗ್ತಿಲ್ಲ ಬಾಬಾ. ಶ್ರವಣ, ಸಮಾಧಾನ ಮಾಡು ಬಾಬಾ, ಪ್ಲೀಸ್ ದುಃಖ ಮಾಡ್ಕೋಬೇಡಿ. ಅಟ್ಲೀಸ್ಟ್ ನಮ್ಗೆ ಅತ್ತೆ ಇಲ್ಲಿಗೆ ಬಂದ್ರು ಅಂತ ಗೊತ್ತಾಯ್ತಲ್ಲ. CCTV ಫುಟೇಜ್ ಚೆಕ್ ಮಾಡ್ತು ಅಂತ ಹೇಳಿದ್ರೆ ಅತ್ತೆ ಯಾವ ಕಡೆ ಹೋಗಿರ್ತಾರೆ ಗೊತ್ತಾಗತ್ತೆ. ಆಮೇಲೆ ಅತ್ತೆ ಹುಡ್ಕೋದು ಈಸಿ ಆಗತ್ತೆ ಮಾವ. ಸದ್ಯ ದೇವ್ರ ದಯೆಯಿಂದ ಶಾರದಮ್ಮ ಅವ್ರಿಗೆ ಏನೂ ಆಗಿಲ್ವಲ್ಲ, ಅದೇ ಖುಷಿಯಾದ ವಿಚಾರ. ಅಜಿತ್, ಶಾರದಾ ಬೇರೆಯವ್ರ ಕೈಗೆ ಸಿಗೋದಕ್ಕೆ ಮುಂಚೆ ನಾವು ಅವಳನ್ನ ಹುಡುಕ್ಬೇಕು. ಮಾವ, ನಚ್ಚಿ ಮತ್ತೆ ಅಂಜನಾ ಎಂಗೇಜ್ಮೆಂಟ್ ಮುಗ್ದೋಯ್ತು ಅಂತ ಹೇಳಿದ್ರೆ ಈ ಕೆಲಸ ನೋಡ್ಬೋದು ಅನ್ಸತ್ತೆ. ನಮ್ಗೆ ಕಳ್ಸಿದ್ನಿಂದ ಶಾರದತ್ತೆ ಯಾವ ಕಡೆ ಹೋಗಿದ್ರು ಅಂತ ಗೊತ್ತಿರ್ಲಿಲ್ಲ. ಆದ್ರೆ ಈಗ ಗೊತ್ತಾಯ್ತಲ್ಲ, ಮನೇಲೆ ಇಳ್ದಿದ್ದಾರೆ ಅಂತ ಹೇಳಿದ್ರೆ ಇಲ್ಲೇ ಸುತ್ತಮುತ್ತ ಇರ್ತಾರೆ ಮಾವ. ಮಂಡ್ಯ ಎಲ್ಲ ಇದಾರೆ ಅಂತ ಹೇಳಿದ್ರೆ ಶಾರದತ್ತೆನ ಹುಡ್ಕೋದು ಅಷ್ಟ್ ಕಷ್ಟ ಆಗಲ್ಲ. ನಾನ್ ಮಂಡ್ಯ ಸ್ಟೇಷನ್ ಕಂಪ್ಲೀಟ್ ಇನ್ಫಾರ್ಮ್ ಮಾಡ್ತೀನಿ. ಶಾರದತ್ತೆನ ಹುಡ್ಕೋ ಜವಾಬ್ದಾರಿ ನಂದು. ಹೇಳಿ ಮೇಡಮ್. ಹಲೋ ಭದ್ರ, ಹೇಳೋದನ್ನ ಗಮನ ಕೊಟ್ಟು ಸರಿಯಾಗಿ ಕೇಳಿಸ್ಕೊ. ಶಾರದಾ ಮಂಡ್ಯಕ್ಕೆ ಬಂದಿದ್ದಾಳೆ, ಜಿಲ್ಲೆ ಎಲ್ಲೋ ಇರ್ತಾಳೆ. ಇವತ್ ರಾತ್ರಿ ಒಳಗಡೆ ಹೇಗಾದ್ರೂ ಮಾಡಿ ಅವಳನ್ನ ಹುಡುಕ್ಸು. ಎಂತ ಮಾಯಾವಿ ಹೆಂಗ್ಸಿರ್ಬೇಡ, ಎಲ್ಲಾ ಕಡೆನೂ ಓಡಾಡ್ತಾಳ ಅಮ್ಮ, ಕೈಗ್ ಮಾತ್ರ ಸಿಗಲ್ಲ. ಏಯ್, ಹಾರಾಡ್ತಾ ಇರೋ ಅಕ್ಕಿ ಹಿಡಿದು ಗೂಡ್ಗ ಹಾಕ್ಬೇಕು. ಬನ್ರ. ಅಜಿತ್ ಹೇಳ್ತಾರೆ ಕರೆಕ್ಟ್ ಆಗಿದೆ. ತಂದೆ ಸ್ಥಾನದಲ್ಲಿ ನಿಂತು ಮೊದ್ಲು ಅಂಜನಾ ಎಂಗೇಜ್ಮೆಂಟ್ ನ ಮಾಡಿ ಮುಗಿಸ್ಬೇಕು, ಆಮೇಲೆ ಶಾರದನ್ ಹುಡುಕದ್ರಾಯ್ತು. ದೇವ್ರೆ, ನಾನ್ ಶಾರದಂಗೆ ಏನೂ ಆಗ್ದಿರ್ಲಪ್ಪ. ಈ ಹಿಂಗ್ಸು ಮಂಡ್ಯ ಬಿಟ್ಟು ಹೋಗೋದೊಳಗಡೆ ನಾನು ಅವಳನ್ನ ಹಿಡಿಲೇಬೇಕು. ಆದ್ರೆ ಒಂದ್ ವೇಳೆ ಅಜಿತ್ ಕೈಗೇನಾದ್ರೂ ಸಿಕ್ಕಿ ಮನೆಗೆ ಹೋಗ್ಬಿಟ್ರೆ? ಇಲ್ಲ, ಹಾಗೇನಾದ್ರೂ ಆಗಿದ್ದಿದ್ರೆ ದೇವ್ಯಾನಿ ಖಂಡಿತ ಕಾಲ್ ಮಾಡಿರೋಳು. ನಾನು ಹೆದರ್ಕೊಂಡು ಆ ಶಾರದಾ ಇಲ್ಲೇ ಎಲ್ಲೋ ಬಚ್ಚಿಟ್ಕೊಂಡಿರ್ತಾಳೆ, ಹುಡುಕ್ಲೇಬೇಕು. ಅಲ್ಲ, ಈ ದೇವ್ಯಾನಿ ಮೇಡಮ್ ಒಂದು ಕರೆಕ್ಟ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಇಲ್ಲ. ಮಂಡ್ಯದಲ್ಲಿ ಇರ್ಬೋದು ಅಂದ್ರೆ ಏನು, ಬೆಂಗಳೂರಲ್ಲಿ ಬೇಕಾದ್ರೂ ಇರ್ಬೋದು, ಮಂಗಳೂರಲ್ಲಿ ಬೇಕಾದ್ರೂ ಇರ್ಬೋದು. ಹಾಗೆ ಮೊದ್ಲೇ ಅದ್ ಮೆಂಟ್ಲು ಎಲ್ಲಂದ್ರಲ್ಲಿ ತಿರುಗ್ತಾ ಇರ್ತದೆ. ಅವಳನ್ನ ಹುಡುಕಿ ನಾನ್ ಮೆಂಟ್ಲಾಗ್ಬಿಡೀನಿ. ಈ ಫೋಟೋದಲ್ಲಿರೋರ್ನ ಎಲ್ಲಾದ್ರೂ ನೋಡಿದೀರಾ? ಯಾರೋ ಒಬ್ರು ಪೊಲೀಸ್ನವರು ಕೇಳ್ಕೊ ಬಂದಿದ್ರು. ಎಲ್ಲಿ ನಿಮ್ಗೇನಾಗ್ಬೇಕು ಇವ್ರು? ಇವಳನ್ನೆಲ್ಲಾರು ನೋಡಿದ್ಯಾ? ಕರೆಕ್ಟ್ ಆಗಿ ನೋಡ್ಬಿಟ್ಟಿಯಲ್ಲ. ಇಲ್ಲ ಸರ್, ನೋಡಿಲ್ಲ. ಈ ಹೆಂಗ್ಸಿನ ಎಲ್ಲಾರು ನೋಡಿದ್ಯಾ? ನೋಡಿದೀನಿ. ನೋಡಿದ್ಯಾ? ಎಲ್ಲಿ ನೋಡಿದ್ಯಾ? ಪೊಲೀಸ್ನವರು ಫೋಟೋ ತಕೊಂಡ್ಬಂದು ಹುಡುಕ್ತಾ ಇದ್ರು ಇವ್ರನ್ನ, ಅವಾಗ ನೋಡ್ದೆ. ಏನ್ ತಮಾಷೆ ಮಾಡ್ತಾ ಇದೀಯಾ? ತಮಾಷೆ ಮಾಡ್ತಾ ಇದ್ದಿದ್ದು ನೀನು. ಈಗ ಸದ್ಯಕ್ಕೆ ಇನ್ನು ಯಾವ ಕೆಲ್ಸನೂ ಒಪ್ಕೊಂಡೇ ಇಲ್ಲ ಅಂತ ನನ್ನ ಹತ್ರ ಸುಳ್ಳು ಹೇಳಿದ್ಯಲ್ಲ, ಅದು ತಮಾಷೆನೆ ಅಲ್ವಾ ಭದ್ರ? ನಿಮ್ಗೆ ಹೇಳಿದಾಗ ನನ್ ಯಾವ ಕೆಲ್ಸನೂ ಒಪ್ಕೊಂಡೇ ಇರ್ಲಿಲ್ಲ. ಇವತ್ತಾನೆ ಒಪ್ಕೊಂಡೆ. ದೇವಯಾನಿ ಮೇಡಮ್ ಫೋನ್ ಮಾಡಿ ಅವ್ರ ಮಗಳು ಎಂಗೇಜ್ಮೆಂಟ್ ಮುಗಿಯೋದಕ್ಕಿಂತ ಮುಂಚೆ ಆ ಹೆಂಗಸನ್ನ ಕರ್ಕೊಂಡ್ ಬಾ ಅಂತಂದ್ರು. ದೇವಯಾನಿ ಮೇಡಮ್ ತುಂಬಾ ರಿಕ್ವೆಸ್ಟ್ ಮಾಡ್ಕೊಂಡ್ಬಿಟ್ರು ಮೇಡಮ್, ಅದಕ್ಕೆ ಒಪ್ಕೊಂಡೆ. ಇಲ್ಲಾಂದ್ರೆ ಒಪ್ಪೋದನೇ ಇರ್ಲಿಲ್ಲ. ದೇವ್ಯಾನಿ ಮಗಳದು ಎಂಗೇಜ್ಮೆಂಟ್ ನಡೀತಿದ್ಯಾ? ಅದು ಇವತ್ತು. ಆದ್ರೆ ನಿನ್ನೆ ತಾನೇ ಅದು ಕ್ಯಾನ್ಸಲ್ ಆಗಿದೆ ಅಂತ ನ್ಯೂಸ್ ಸಿಕ್ತು. ನೀನ್ ಹೇಳ್ತಿದ್ಯಾ ಎಂಗೇಜ್ಮೆಂಟ್ ಆಗ್ತಿದೆ ಅಂತ. ಕ್ಯಾನ್ಸಲ್ ವಿಷಯ ಗೊತ್ತಿರ್ಲಿಲ್ಲ. ಮೋಸ್ಟ್ಲಿ ಮನೆಯಲ್ಲ ಎಲ್ಲ ಕುತ್ಕೊಂಡು ಸರಿ ಮಾಡ್ಕೊಂಡಿರ್ಬೋದು. ನನಗೆ ದೇವಯಾನಿ ಮೇಡಮ್ ಏನ್ ಹೇಳಿದ್ರು ಅದನ್ನ ಮಾತ್ರ ಹೇಳ್ತಾ ಇದೀನಿ ಅಷ್ಟೇ. ಸರಿ, ನಿನ್ ಕೆಲ್ಸ ಮುಗಿದ್ಮೇಲೆ ನನ್ನ ಬಂದ್ ಮೀಟ್ ಮಾಡು. ಆ. ಕ್ಯಾನ್ಸಲ್ ಆಗಿದ್ದದ್ ನಿಶ್ಚಿತಾರ್ಥ ಮತ್ತೆ ಹೇಗ್ ಕಾಂಪ್ರೋ ಆಗಕ್ ಸಾಧ್ಯ? ಇಲ್ಲಿ ದುಡ್ಡಂತೂ ಕೆಲ್ಸ ಮಾಡಿರಲ್ಲ. ಇದೆಲ್ಲ ದೇವ್ಯಾನಿ ಪ್ಲಾನ್ ಏನಾದ್ರೂ ಆಗಿರ್ಬೋದಾ? ಗಂಡು ಹೆಣ್ಣಿಗೆ ನಮ್ಮೆಲ್ಲರ ದೃಷ್ಟಿನೇ ತಾಕುತ್ತೆ ಅನ್ಸುತ್ತೆ. ಇಬ್ರು ಈಗ ಹಾರ ಬದಲಾಯಿಸ್ಕೊಡೋ ಸಮಯ. ಮೊದ್ಲು ಹುಡುಗಿ ಹುಡುಗಂಗ್ ಹಾರ ಹಾಕ್ಬೇಕು, ಈಗ ಉಂಗುರ ಬದಲಾಯಿಸ್ಕೊಡೋ ಸಮಯ. ತಗೊಳಪ್ಪ.